ಸೊ ನ್ಯೂಸ್ 18 ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ ನೋಡಿ. ಅವರವರೇ ತಿನ್ನಿಸ್ಕೊತಾ ಇದ್ದಾರೆ ಆಂಕರ್ಸ್ ಗಳ ಮಧ್ಯಕ್ಕೆ. ಹ್ಯಾಪಿ ನ್ಯೂ ಇಯರ್ ಅಂಡ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಮಂಜು ಸರ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ನೋಡಿ, ನಮ್ಮ ಜನಕ್ಕೆ ಒಳ್ಳೇದಾಗಬೇಕು. ಹೊಸ ವರ್ಷದಿನ ಜೀವನದಲ್ಲಿ ಹೊಸದನ್ನ ಕಲಿಬೇಕು. ಇನ್ನು ಮುಂದೆ ಆಗಿದ್ದನ್ನ ಬಿಡಬೇಕು. ಹೊಸತನವನ್ನು ತಮ್ಮ ಬಾಳಲ್ಲಿ ತಾವು ಹೊಸ ಬದುಕನ್ನ ಕಟ್ಕೊಳ್ಬೇಕು. ಎಲ್ಲಿಂದ ಬಂದಿದ್ದೀರಿ? ಗುಲ್ಬರ್ಗದಿಂದ ಹೊಸ ವರ್ಷ ಆಚರಣೆಗಾಗಿ ಬೆಂಗಳೂರು ಬಂದಿದ್ದೀರಾ? ಈ ಬೆಂಗಳೂರಲ್ಲಿ ಎಂಜಾಯ್ ಮಾಡ್ಬೇಕಂತ ಒಂದು ಎಕ್ಸ್ಪೀರಿಯನ್ಸ್, ಜನಕ್ಕೆ ಒಂದು ಸಂದೇಶವನ್ನು ಮೂಡಿಸುವ ಮೂಲಕ ಜನಕ್ಕೆ ಎಚ್ಚೆತ್ತುವ ಸಲುವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇದೇ ಮೊದಲನೇ ಬಾರಿಗೆ ಬಂದಿರೋದು ತಾವು ಇಲ್ಲಿ? ಬಹಳ ಸಲ ಬಂದಿದ್ದೇನೆ. ಜನ ನನ್ನ ಮಾತೇ ಕೇಳ್ತಾ ಇಲ್ಲ ಒಟ್ಟಿನಲ್ಲಿ. ನಿನ್ನ ಮಾತು ಯಾಕಪ್ಪ ಕೇಳಬೇಕು? ಏನಕ್ಕೆ ಕೇಳಬೇಕು? ಜೀವನದಲ್ಲಿ ಬದಲಾಯಿಸ್ಕೊಳ್ಳಿ. ಒಂದು ಹುಡುಗಿಯಿಂದ, ಹಣದಿಂದ, ಮೋಹದಿಂದ ಹೋಗಬೇಡಿ. ಜೀವನ ಒಂದು ಜೀವನ ಇದೆ. ಒಂದು ಜಸ್ಟ್ ಎಂಜಾಯ್ ಇಟ್. ಜನರಿಗೆ ಇತ್ತ ನೋಡಿ ತಮ್ಮದು. ಹಾ, ಇತ್ತ ನೋಡಿ. ತಾವ್ ಹೇಳಿ. हेलो सभी गाइस को नमस्ते। अभी ಫೈನಲಿ 2026ಕ್ಕೆ ಕಾಲಿಟ್ಟಾಯಿತು. ಎಲ್ಲರ ಆಶಯಗಳು ಕೂಡ ಈಡೇರ್ಲಿ ಈ ಒಂದು ವರ್ಷದಲ್ಲಿ. ಜೊತೆಗೆ ನಮ್ಮ ನ್ಯೂಸ್ 18 ಸ್ಟುಡಿಯೋದಲ್ಲಿ ನಾವು ಕೂಡ 2026 ಹೊಸ ವರ್ಷವನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಂಡ್ವಿ. ಜೊತೆಗೆ ನಮ್ಮ ಕಲೀಗ್ಸ್ ಭೈರಾ ಸರ್ ಜೊತೆಗೆ ಸಂತೋಷ್ ಇವರ ಬರ್ಡೇ ಕೂಡ ಹೊಸ ವರ್ಷದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಮಂಜು ಸರ್ ಕೂಡ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ ಬರ್ತ್ಡೇ. ಜೊತೆಗೆ ಇಲ್ಲಿ PCR ಇಂದ ಹಿಡಿದು ಡೆಸ್ಕ್ ಇಂದ ಹಿಡಿದು ಕ್ಯಾಮ್ರಾಮನ್ಸು, ಜೊತೆಗೆ ನಮ್ಮ ರಿಪೋರ್ಟರ್ಸು, ನಾವು ನಿರೂಪಕಿಯರು, ಹಾಗೆ ಕಣ್ಣಿಗೆ ಕಾಣಿಸೋರು ಕಾಣದೇ ಇದ್ದವರು ಎಲ್ರಿಗೂ ಕೂಡ
ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಕೂಡ. ಚೈತ್ರ, ನಿಮ್ಗೂ ಹೊಸ ವರ್ಷದ Thank you so ಶುಭಾಶಯಗಳು. much. ಇಡೀ ಕರ್ನಾಟಕದ ಜನತೆ ನಮ್ಮನ್ನ ನಂಬರ್ 1 ಮಾಡಿದ್ದು ನೀವು. ಕರ್ನಾಟಕದ ಜನತೆ ನಮ್ಮ ಮೇಲೆ ನಂಬಿಕೆನ ಇಟ್ಕೊಂಡಿದ್ದೀರಾ, ಪ್ರೀತಿಯನ್ನ ಇಟ್ಕೊಂಡಿದ್ದೀರಾ, ವಿಶ್ವಾಸವನ್ನ ಇಟ್ಕೊಂಡಿದ್ದೀರಾ. ಪ್ರತಿ ಒಂದು ಸಂದರ್ಭದಲ್ಲೂ ನಮ್ಮ ಜೊತೆ ಆಗಿದ್ದೀರಾ. ನಿಮ್ಮ ನಂಬಿಕೆನ ನಾವು ಹುಸಿ ಮಾಡಲಿಲ್ಲ, ಅಂತಹದ್ದೇ ಸ್ಟೋರಿಗಳನ್ನ ಕೊಟ್ಟಿದ್ದೀವಿ. ಈ ವರ್ಷವೂ ಕೂಡ ನಮ್ಮನ್ನ ಇದೇ ರೀತಿಯ ಪ್ರೀತಿಯಿಂದ ನೋಡಿ, ನಮ್ಮ ಚಾನಲ್ ಅನ್ನ ನೋಡಿ, ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಹೊಸ ಹರುಷವನ್ನ ತರಲಿ, ಹೊಸ ನಂಬಿಕೆಯೊಂದಿಗೆ, ಭರವಸೆಯೊಂದಿಗೆ, ವಿಶ್ವಾಸದೊಂದಿಗೆ ಹೊಸ ವರ್ಷವನ್ನ ಈಗಾಗಲೇ ಬರಮಾಡಿಕೊಂಡಿದ್ದೇವೆ. ಹೊಸ ವರ್ಷದಲ್ಲಿ ನೂರಾರು ಕನಸುಗಳು ಈಡೇರುವಂತಾಗ್ಲಿ. ನಾವು ಏನೇನು ಕನಸುಗಳನ್ನು ಕಟ್ಕೊಂಡಿದ್ದೀವೋ ಅವೆಲ್ಲವೂ ಕೂಡ ನಿಮ್ಮ ಬದುಕಿನಲ್ಲಿ ಕನಸುಗಳು ಈಡೇರುವಂತಹ ವಿಚಾರಗಳು ಈ ವರ್ಷ ನಡೆಯಲಿ ಅಂತ ನಾವು ಕೂಡ ಆಶಿಸ್ತೇವೆ. ಹೊಸ ವರ್ಷದ ಸಂಭ್ರಮ, ಹೊಸ ವರ್ಷದ ಸಂಭ್ರಮದಲ್ಲಿ ಈಗಾಗಲೇ ನ್ಯೂಸ್ 18 ಕನ್ನಡದ ನಾವು ಎಲ್ಲರೂ ಕೂಡ ನಿಮಗೆ ವಿಶ್ ಮಾಡ್ತಾ ಇದ್ದೇವೆ. ನಮ್ಮಲ್ಲಿರುವಂತಹ ಪ್ರತಿಯೊಬ್ಬರು ಸಿಬ್ಬಂದಿ ನಿಮಗೆ ಹೊಸ ವರ್ಷದಲ್ಲಿ ಏನೇನು ಆಗ್ತಾ ಇದೆ, ಎಲ್ಲೆಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾದಂತಹ ದೃಶ್ಯಾವಳಿಗಳು ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ನಮ್ಮೆಲ್ಲ ಸಿಬ್ಬಂದಿ ಕೂಡ ಅವರ ಹೊಸ ವರ್ಷದ ಸೆಲೆಬ್ರೇಷನ್ ಅನ್ನ ಬದಿಗಿಟ್ಟು ಇವತ್ತು ಕೆಲಸ ಮಾಡಿದ್ದಾರೆ. ಅವರ ಒಂದು ವಿಶ್ನ ಜೊತೆಗೆ ಅವರ ಮನೆಯವರಿಗೂ ಕೂಡ ನಾವು ವಿಶ್ ಹೇಳ್ತಾ ಕರ್ನಾಟಕದ ಸಮಸ್ತ ಜನರಿಗೆ ನಾವು ಹೊಸ ವರ್ಷದ ಶುಭಾಶಯವನ್ನ ಹೇಳ್ತಾ ಇದ್ದೀವಿ. ಹೊಸ ವರ್ಷ ಹೊಸ ಭರವಸೆಯೊಂದಿಗೆ ಮುನ್ನಡೆಯೋಣ. ಈಗಾಗಲೇ ರಾಜ್ಯ ಸುಭಿಕ್ಷವಾಗಿರಲಿ, ದೇಶ ಸುಭಿಕ್ಷವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಎಲ್ಲರಿಗೂ ಕೂಡ ಒಳಿತಾಗಲಿ. ಇದ್ದಂತಹ ಕಹಿ ನೆನಪುಗಳು ದೂರ ಆಗಲಿ. ದ್ವೇಷವನ್ನ ಮರೆತು ಹೊಸದಾದಂತಹ ಕನಸುಗಳೊಂದಿಗೆ, ಹೊಸ ಭರವಸೆಯೊಂದಿಗೆ ಮುನ್ನಡೆಯುವಂತಹ ಒಂದು ಈ ಒಂದು ವರ್ಷ ಆಗಲಿ. ಎಲ್ಲ ಕಡೆ ಅದೇ ಹೇಳ್ತಾ ಇದ್ದಾರೆ ಅನೇಕರು ಕೂಡ. ಅಂದ್ರೆ ಆರೋಗ್ಯದ ಆಗಿರ್ಬೋದು ಅಥವಾ ಹೊಸ ವರ್ಷದ ಸಂಭ್ರಮದಲ್ಲಿ ಏನು ಆಗಬೇಕು, ಯಾವ ರೀತಿ ರೆಸಲ್ಯೂಷನ್ಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಈ ವರ್ಷ ಎಲ್ಲವೂ ಕೂಡ ಕೆಟ್ಟ ವಿಚಾರಗಳು ಅಥವಾ ಏನೇನು ಅಡೆತಡೆಗಳು ಇರುತ್ತೆ ಅವೆಲ್ಲವೂ ಕೂಡ ದೂರ ಆಗಿ ನಮ್ಮ ರಾಜ್ಯ, ನಮ್ಮ ದೇಶ ಒಳ್ಳೆಯದನ್ನ ಆಗೋದಿಕ್ಕೆ, ಯುದ್ಧವನ್ನ ಏನು ನೋಡಿದ್ವಿ ಕಳೆದ ಬಾರಿ ಅಂತ ಆಗದೆ ಈ ವರ್ಷ ಚೆನ್ನಾಗಿರ್ಲಿ. ಸೊ ಮೈಸೂರು ಅರಮನೆಯ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. 2025ಗೆ ಗುಡ್ ಬೈ ಹೇಳಿ 2026ನ ವೆಲ್ಕಮ್ ಮಾಡಿದ್ದು. ಅದರಲ್ಲೂ ಕೂಡ ಲೈಟಿಂಗ್ಗಳಿಂದ ಜಗಮಗಿಸ್ತಾ ಇದೆ ಅರಮನೆ ನಗರಿ. ಅಲ್ಲಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅರಮನೆಯ ಒಂದು ದೃಶ್ಯಾವಳಿಗಳು, ಕಣ್ಣಿಗೆ ಮುದ ನೀಡುವಂತಹ ದೃಶ್ಯಗಳು. ಅರಮನೆಯಲ್ಲಿ ಈಗಾಗಲೇ ಲೈಟಿಂಗ್ಗಳಿಂದ ಜಗಮಗಿಸ್ತಾ ಇದ್ರೆ, ಮತ್ತೊಂದು ಕಡೆ ಪಟಾಕಿಗಳನ್ನ ಸಿಡಿಸಿ ಈಗಾಗಲೇ ಅಲ್ಲಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡಲಾಗಿದೆ. ಹಾಕ್ಬೇಕಲ್ಲ ಒಂದು ಲೈನರು. ಹ್ಯಾಪಿ ನ್ಯೂ ಇಯರ್ ಅಣ್ಣ. ಕಿಟ್ ಯಾವ್ದು ಅಣ್ಣ ಇದು? S2025 ಅನ್ನ ಈಗಾಗಲೇ ಕಳುಹಿಸಿಯಾಗಿದೆ. 2026 ಅನ್ನ ನಾವು ಬರಮಾಡ್ಕೊಂಡಿದ್ದೇವೆ. ಈಗ 2026 ಬರಮಾಡ್ಕೊಂಡ್ಮೇಲೆ ಅಲ್ಲಿನ ಜನ ಯಾವ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಿ ತೆರಳ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಈಗ ಹೊಸ ವರ್ಷವನ್ನ ಆಚರಣೆ ಮಾಡಿದಂತಹ ಜನರನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಈಗ ಅಂತ ಹೇಳಿದ್ರೆ, ಯಾಕಂದ್ರೆ ಅವರನ್ನ ಕ್ರೌಡ್ ಅನ್ನ ಈಗ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಸೆಲೆಬ್ರೇಷನ್ ಇತ್ತು 12 ಗಂಟೆಯ ಆ ಸಂದರ್ಭದಲ್ಲಿ?
ಎಸ್ ಖಂಡಿತವಾಗ್ಲೂ ನವಿತಾ 2026 ಸ್ವಾಗತ ಮಾಡಿದ್ದಾಯ್ತು. ಒಂದ್ ಕಡೆ ಸಂಭ್ರಮಾಚರಣೆ ಕೂಡ ಅಷ್ಟೇ ಮುಗಿಲು ಮುಟ್ಟಿತ್ತು. ಅದರಲ್ಲೂ ಕೂಡ ಕೋರಮಂಗಲದ 80 ಫೀಟ್ ರೋಡ್ ನಲ್ಲಂತೂ ಕುಣಿದು ಕುಪ್ಪಳಿಸ್ತಾ ಇದ್ರು. ಯಾಕಂದ್ರೆ ಆ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರು. ಒಂದು ಕಡೆ ಕಂಪ್ಲೀಟ್ ಆಗಿ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಅಷ್ಟೇ ಪೊಲೀಸರು ಒಂದ್ ರೀತಿ ಹರಸಾಹಸವನ್ನ ಪಡ್ತಾ ಇದ್ರು. ಯಾಕಂದ್ರೆ ಇಲ್ಲಿ ನಿಂತ್ಕೊಂಡು ಯಾರು ಕೂಡ ಅಷ್ಟೇ ಸಂಭ್ರಮಾಚರಣೆ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಮೈಕ್ಗಳ ಮೂಲಕವಾಗಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು. ಆದ್ರೂ ಕೂಡ ಅಷ್ಟೇ ಜನ ಬರುವಂತಹದ್ದು, ಕೂಗಾಡುವಂತಹದ್ದು, ಸಂಭ್ರಮಾಚರಣೆ ಮಾಡುವಂತಹದ್ದು ಇಂಥದ್ದೆಲ್ಲನೂ ಕೂಡ ಮಾಡ್ತಾ ಇದ್ರು. ಆದ್ರೆ ಇಲ್ಲಿಯೂ ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಪೊಲೀಸರು ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಯಾರೊಬ್ರು ಕೂಡ ಇಲ್ಲಿ ನಿಂತ್ಕೊಳ್ಳದ ರೀತಿಯಲ್ಲಿ ಒಂದು ರೀತಿಯಂತಹ ವ್ಯವಸ್ಥೆಯನ್ನ ಮಾಡಿದ್ರು. ಅದರಲ್ಲೂ ಕೂಡ ಅಷ್ಟೇ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಂಡಿದ್ರು. ಹೆಚ್ಚಾಗಿ ಯಾವಾಗ ಯಾಕಂದ್ರೆ 11:30 ಮೇಲಂತೂ ಕಂಪ್ಲೀಟ್ ಆಗಿ ಕುಡಿದು ಬರುವಂತಹವರ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗಿತ್ತು. ಅಂತವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯ್ತು. ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಹೇಳ್ಬಿಟ್ಟು ಈಗಾಗಲೇ ತೆಗೆದಿರುವಂತಹದ್ದು. ಕಾರಣ ಇಷ್ಟೇ, ಯಾರಾದ್ರೂ ಕಂಪ್ಲೀಟ್ ಆಗಿ ಕುಡಿದು ಏನಾದ್ರೂ ಬಂದು ನಡೆಯೋಕು ಕೂಡ ಆಗದೆ ಬೀಳ್ತಾ ಇದ್ರೆ ಅಂತವ್ರನ್ನ ಇಮಿಡಿಯೇಟ್ ಆಗಿ ಇಲ್ಲಿ ಈ ಒಂದು ಆರೋಗ್ಯ ಕೇಂದ್ರದ ಒಳಭಾಗದಲ್ಲಿ ಇರಿಸಿದ್ದಾರೆ. ಇಲ್ಲಿಯೂ ಕೂಡ ಅಷ್ಟೇ ಒಂದಷ್ಟು ಜನರು ಈಗಾಗಲೇ ಕುಡಿದಿದ್ದಂತ ಜಾಸ್ತಿ ಆಗಿದ್ದಾರೆ. ಅಂತವ್ರನ್ನ ಓಡಾಡೋಕು ಕೂಡ ಆಗ್ತಿಲ್ಲ. ಅಂತವ್ರನ್ನ ಇಮಿಡಿಯೇಟ್ ಆಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರಿಸಿ ಅವ್ರಿಗೆ ಹ್ಯಾಪಿ ನ್ಯೂ ಇಯರ್ ಯಶ್ ಬಾಸ್, ಹ್ಯಾಪಿ ನ್ಯೂ ಇಯರ್. 8ನೇ ತಾರೀಕು ಅವ್ರು ಬರ್ತಾಳೆ. ಫಸ್ಟ್ ಮಿಲಿಟರಿ ಬ್ರ್ಯಾಂಡ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್, ಜೈ ಶ್ರೀರಾಮ್, ಅಲ್ಲಾಹು ಅಕ್ಬರ್, ಬ್ಯಾಂಗ್ಳೂರ್. ಹ್ಯಾಪಿ ನ್ಯೂ ಇಯರ್, ಅಲ್ಲಾಹು ಅಕ್ಬರ್, ಜೈ ಶ್ರೀರಾಮ್. ದಟ್ ಇಸ್ ದ ಬ್ಯಾಂಗ್ಳೂರ್. ಅಲ್ಲಾಹು ಅಕ್ಬರ್, ಜೈ ಶ್ರೀರಾಮ್. ಜೈ ಪುನೀತ್ ರಾಜ್ಕುಮಾರ್, ಜೈ ಕರ್ನಾಟಕ, ಜೈ ಪುನೀತ್ ರಾಜ್ಕುಮಾರ್. ಹೊಸ ವರ್ಷದ ಶುಭಾಶಯಗಳು. ಕೋಡಿ ಮತ್ಸ್ಯ ಸ್ವಾಮೀಜಿಗಳು 2026ಕ್ಕೆ ನೀರು ಬಂದು ಎಲ್ಲ ಮುಳುಗೋಯ್ತದೆ ಅಂತ ಹೇಳ್ತಾವ್ರೆ. ಯಾವ್ದು ಮುಳುಗೋಗಲ್ಲ. ವರ್ಷ ಹಿಂಗೆ ಎಂಜಾಯ್ ಮಾಡಲ್ಲ. ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸೊ ಹೊಸ ವರ್ಷ ಈಗಾಗಲೇ ಆರಂಭ ಆಗಿದೆ. 2026 ನಾವು ವೆಲ್ಕಮ್ ಮಾಡ್ಕೊಂಡಿದೀವಿ. ಭರ್ಜರಿಯಾಗಿ ಈಗಾಗಲೇ ಆಚರಣೆ ನಡೆದಿದೆ.